ವೀಕ್ಷಕರೇ, ನಾನಿಲ್ಲಿ ತೊಗೊಳ್ತಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಚಿತ್ರಾನ್ನ ಬಿಸಿ ಬಿಸಿ ಇದೆ, ತುಂಬ ಚೆನ್ನಾಗಿದೆ. ನೋಡಿ, ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನೋಡಿ ವೀಕ್ಷಕರೇ, ಗಾರ್ನಿಷಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಚಿತ್ರಾನ್ನ ಅಂತೇಳಿ. ಇಷ್ಟಾರೆ ಲೈಕ್ ಮಾಡಿ ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಇವತ್ತು ಒಂದು ಸ್ವಲ್ಪ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಮಸಾಲೆ ಹುರ್ಕೊಬೇಕಾಗತ್ತೆ. ನೋಡಿ, 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಮೇಲೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು, ಮತ್ತು ಮೆಂತ್ಯ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಈ ಮೆಂತ್ಯನೇ ಘಮ ಕೊಡೋದು, ಹಾಗಾಗಿ ಮೆಂತ್ಯ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ, ಡ್ರೈ ರೋಸ್ಟೇ ಮಾಡ್ಕೊಳ್ಳೋಣ. ನೋಡಿ, ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಹುರ್ಕೊಬೇಕಾಗೋದು, ಮಿಕ್ಸಿ ಪುಡಿ ಮಾಡ್ಕೊಬೇಕಾಗತ್ತೆ. ಪುಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಘಮ ಬರೋವರೆಗೂ ಇದು ಹುರ್ಕೊಬೇಕು. ನೋಡಿ, ಇದು ಹುರ್ಕೊಳ್ಳೋಣ ವೀಕ್ಷಕರೇ, ಆಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಇದು ನೋಡಿ ಇದಾಗಿದೆ. ಇದಕ್ಕೊಂದು ಸ್ವಲ್ಪ ನಾವು ಬೇರೆ ತಕ್ಕೊಳ್ಳೋಣ. ಇದನ್ನು ತಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇದಾಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ, ಈಗ ಒಂದು ಬಟ್ಲಿಗೆ ಸೇರಿಸ್ಕೊತೀನಿ. ಸ್ವಲ್ಪ ತಣ್ಣಗಾಗಲಿ ವೀಕ್ಷಕರೇ. ನಾನಿಲ್ಲಿ ಒಗ್ಗರಣೆ ಮಾಡೋಕ್ಕೆ ನಾನೊಂದು ಅದನ್ನು ಅದರಲ್ಲೇ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಮಾಡೋಣ ಅಂತ. ನೋಡಿ, ಸ್ವಲ್ಪ ನಮ್ಮ ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆ ಸೇರಿಸ್ತೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದು ಎಣ್ಣೆ ಕಾದಿದೆ. ಇದಕ್ಕೊಂದು ಸ್ವಲ್ಪ ಸಾಸಿವೆ ಸೇರಿಸೋಣ ಒಗ್ಗರಣೆಗೆ. ಮಾಮೂಲಿ ನಾವು ಚಿತ್ರಾನ್ನಕ್ಕೆ ಹೆಂಗೆ ಒಗ್ಗರಣೆ ಮಾಡಬೇಕೋ ಅದೇ ಥರ ನಾನು ಸೇರಿಸ್ಕೊತೀನಿ. ಸ್ವಲ್ಪ ಸಾಸಿವೆ ಸೇರಿಸಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ನಾನು, ಮತ್ತು ಕಡಲೆ ಬೀಜ ಸೇರಿಸ್ತೀನಿ, ಶೇಂಗಾ ಬೀಜ. ನೋಡಿ, ನಮಗೆ ಅಳತೆಗೆ ಎಷ್ಟು ಬೇಕೋ ನಮಗೆ ಟೇಸ್ಟಿಗೆ. ಮತ್ತು ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಬೇಯಲಿ ವೀಕ್ಷಕರೇ, ಕೆಂಪಾಗಲಿ. ಕೆಂಪಾಗೋದು ಗೊತ್ತಾಗುತ್ತೆ, ಘಮ ಬರುತ್ತೆ ನಮಗೆ ಒಳ್ಳೆ. ಮತ್ತು ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ ನಾನು. ನೋಡಿ ವೀಕ್ಷಕರೇ, ಇದು ಆಗ್ತಾ ಇದೆ. ನೋಡಿ, ಘಮ ಇದು ಬರ್ತಿದೆ, ನಂಗೆ ಸಿಗ್ತಾ ಇದೆ ಇದು ಕಡಲೆ ಬೀಜ ಎಲ್ಲ. ಈ ಟೈಮಲ್ಲಿ ಈರುಳ್ಳಿ ಸೇರಿಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಇದು ಕೆಂಪಾಗಿದೆ. ಈಗ ಈರುಳ್ಳಿ ಸೇರಿಸ್ಕೊತೀನಿ ನಾನು. ನೋಡಿ, ಒಂದು ಈರುಳ್ಳಿ, 2 ಈರುಳ್ಳಿ. ನೋಡಿ ವೀಕ್ಷಕರೇ, ಇದು ಬೇಯ್ತಾ ಇರಲಿ. ಆಮೇಲೆ ನಿಮಗೆ ಉಪ್ಪು, ಸ್ವಲ್ಪ ಉಪ್ಪು, ಒಂದು ಅರಿಶಿನ ಪುಡಿ ಹಾಕ್ಕೊಂಡು ಇದು ಆಗಲಿ ವೀಕ್ಷಕರೇ. ಒಂದು ಸ್ವಲ್ಪ ತಣ್ಣಗಾಗಿದೆ. ನಾನಿಲ್ಲಿ ಸೇರಿಸ್ತೀನಿ ಇದು ಸಣ್ಣ ಜಾರಿಗೆ. ಸಣ್ಣ ಜಾರಿ ಸೇರಿಸಾದ್ಮೇಲೆ ಸ್ವಲ್ಪ ನಮಗೆ ಎಷ್ಟು ನಮ್ಮ ಖಾರಕ್ಕೆ ಬೇಕೋ ಅಷ್ಟು ನಾನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಇಲ್ಲೊಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತೀನಿ. ನೋಡಿ, ಈ ಮಸಾಲೆ ಚಿತ್ರಾನ್ನ ಆಗಿರೋದ್ರಿಂದ ಈ ಸ್ವಲ್ಪ ಧನಿಯಾ ಪುಡಿ ಬೇಕೇ ಬೇಕಾಗುತ್ತೆ. ಮತ್ತು ಇಲ್ಲಿ ಖಾರದ ಪುಡಿ ನಾನು ಹಸಿಮೆಣಸಿನ್ಕಾಯಿ 1 2 ಹಾಕ್ಕೊಂಡಿದ್ದೆ. ಇದಕ್ಕೆ 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಪುಡಿ ಮಾಡಿಕೊಂಡು ಇದು ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆನ ಬೇಯ್ತಾ ಇದೆ. ನೋಡಿ ವೀಕ್ಷಕರೇ, ಇಲ್ಲೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ.
ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ. ಒಂದು ಅರ್ಧ ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ನೋಡಿ ಸ್ವಲ್ಪ ಬೇಯಬೇಕು ಈರುಳ್ಳಿ ವೀಕ್ಷಕರೇ. ಚೂರು ಇನ್ನೂ ಸ್ವಲ್ಪ ಬೇಯಲಿ. ಬೆಂದಮೇಲೆ ನಾನು ಅನ್ನಕ್ಕೆ ಮಿಕ್ಸ್ ಮಾಡಿ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಾಗಿದೆ. ಇವಾಗ ಇಷ್ಟು ಸಾಕು. ನೋಡಿ ಇದನ್ನು ನಾನು ಸ್ಟವ್ ಕೆಡಿಸ್ಕೊತೀನಿ. ಈಗ ಸ್ಟವ್ ಕೆಡಿಸ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲೊಂದು ಬೇಸನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಏನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈ ಕಡೆ ಸೇರಿಸ್ತೀನಿ. ಸ್ವಲ್ಪ ತಣ್ಣಗಾಗಬೇಕನ್ನ, ಬಿಸಿ ಬಿಸಿ ಇದೆ, ಹಾಗಾಗಿ ಬಿಸಿ ಇರುವಾಗ ಅದು ಕಲ್ಸಕ್ಕೆ ಸರಿ ಹೋಗಲ್ಲ. ನೋಡಿ ಸ್ವಲ್ಪ ಹಾರಕ್ಕಾಗಿ ಬಿಡ್ತೀನಿ ಇದನ್ನು. ಆಮೇಲೆ ಅದನ್ನು ಏನು ಪುಡಿ ಮಾಡಿದ್ನಲ್ಲ ಅದನ್ನ ಈ ಕಡೆ ಸೇರಿಸ್ಕೊತೀನಿ ನಾನು. ನೋಡಿ ಸ್ವಲ್ಪ ತಣ್ಣಗಾಗಲಿ ವೀಕ್ಷಕರೇ. ಅದ್ರ ಜೊತೆಗೆ ನಾನು ಇದನ್ನು ಏನು ನಾನು ಒಗ್ಗರಣೆ ಮಾಡಿ ಇಟ್ಟಿದ್ನಲ್ಲ ನಾನು ಅದನ್ನು ಈ ಕಡೆ ಸೇರಿಸ್ಕೊತೀನಿ. ಎಲ್ಲ ಒಂದ್ಸಲಿ ತಣ್ಣಗಾಗುತ್ತೆ ವೀಕ್ಷಕರೇ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಒಗ್ಗರಣೆನೂ ಆಗಿದೆ. ಇದಕ್ಕೆ ಇವಾಗ ನಾನು ಏನು ಪುಡಿ ಮಾಡ್ಕೊಂಡಿದ್ದಲ್ಲ ವೀಕ್ಷಕರೇ ಅದನ್ನು ಈ ಕಡೆ ಸೇರಿಸ್ತೀನಿ. ನೋಡಿ ಈ ಮಸಾಲೆ ಚಿತ್ರಾನ್ನ ಒಂದ್ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಪುಳಿಯೋಗರೆ ಥರನೇ ಬರುತ್ತೆ, ಬಟ್ ಪುಳಿಯೋಗರೆ ಎಲ್ಲ ಇದು ಡಿಫ್ರೆಂಟಾಗಿರುತ್ತೆ. ಒಂದ್ಸರಿ ಮಸಾಲೆ ಚಿತ್ರಾನ್ನ ತಿನ್ನೋಕ್ಕೆ ಬೇಜಾರಂದವ್ರಿಗೆ ಈ ಥರ ಮಾಡಿ ನಾವು ಕೊಡ್ಬೋದು. ಬೇಗನೆ ಆಗುತ್ತೆ, ಏನು ಲೇಟ್ ಏನು ಆಗೋದಿಲ್ಲ. ದಿಢೀರಂತ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಇದು. ನಾವು ಎಲ್ಲದೂ ಹಾಕಿರ್ತೀವಿ, ಜೀರಿಗೆ, ಕಾಳು ಮೆಣಸು ಮತ್ತು ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ತುಂಬ ಘಮ ಚೆನ್ನಾಗಿ ಬರುತ್ತೆ. ನೋಡಿ ಮತ್ತು ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ತೀನಿ ವೀಕ್ಷಕರೇ. ಹುಣಸೆಹಣ್ಣು ಅಂದಿದ್ದು ನಿಂಬೆಹಣ್ಣಿನ ರಸ ಸೇರಿಸ್ತೀನಿ. ನೋಡಿ ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ವೀಕ್ಷಕರೇ. ನೋಡಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಎಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ. ಇದೊಂದ್ಸರಿ ನೋಡಿ ಟ್ರೈ ಮಾಡ್ಬೋದು ನೀವು. ಚಿತ್ರಾನ್ನ ಎಲ್ಲರಿಗೂ ಬರುತ್ತೆ ಚಿತ್ರಾನ್ನ ಮಾಡಲಿಕ್ಕೆ, ಅದರಲ್ಲಿ ಒಂಚೂರು ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಎಲ್ಲರಿಗೂ ಮನೆಯವ್ರಿಗೂ ಇಷ್ಟ ಆಗುತ್ತೆ. ಚಿತ್ರಾನ್ನ ನಮ್ಮ ಮೂಗ್ಬುರಿಯವ್ರಿಗೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ನೋಡಿ ಹಂಗೇನಾದ್ರು ತಿನ್ಬೋದು, ಇಲ್ಲ ಮೊಸರು ಹಾಕೊಂಡು ತಿನ್ಬೋದು, ಇಲ್ಲ ಅಂತೇಳಿ ಉಪ್ಪಿನಕಾಯಿ ಜೊತೆ ತಿನ್ಬೋದು. ಏನು ಅದರಲ್ಲಾದ್ರೂ ಇದು ಹೊಂದ್ಕೊಳುತ್ತೆ ವೀಕ್ಷಕರೇ. ನೋಡಿ ನಾನು ಹಾಕ್ಬಿಟ್ಟು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ನಾನಿಲ್ಲಿ ತೊಗೊಳ್ತಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಚಿತ್ರಾನ್ನ ಬಿಸಿ ಬಿಸಿ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನೋಡಿ ವೀಕ್ಷಕರೇ, ಗಾರ್ನಿಷಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಚಿತ್ರಾನ್ನ ಅಂತೇಳಿ. ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ.